ವಿನೋದ್ ಪ್ರಭಾಕರ್ ಟೈಗರ್ ಪ್ರಭಾಕರ್ ಮಗ ಆಗಿರೋ ಕಾರಣಕ್ಕೆ ಮರ್ರಿ ಟೈಗರ್ ಅಂತಾನೆ ಫೇಮಸ್ ಆಗಿದ್ದಾರೆ ವಿನೋದ್ ಪ್ರಭಾಕರ್. ವಿನೋದ್ ಅವರದ್ದು ಫಿಟ್ ಅಂಡ್ ಫೈನ್ ಬಾಡಿ. ಕರ್ನಾಟಕದ ಅರ್ನಾಲ್ಡ್ ಅಂತಾನೆ ಕರೆಸಿಕೊಳ್ಳುವ ವಿನೋದ್ ಪ್ರಭಾಕರ್ 8 ಪ್ಯಾಕ್ ಬಾಡಿ ಬಿಲ್ಡ್ ಮಾಡಿರೋ ಕನ್ನಡದ ಏಕೈಕ ಹೀರೋ. ಇಂತಹ ವಿನೋದ್ಗೆ ಲೋ ಬಿ ಆಗಿತ್ತು ಅಂದರೆ ಟೆನ್ಷನ್ ಆಗೋದಿಲ್ವಾ? ಸಡನ್ ಆಗಿ ಐಸಿಯುನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅಭಿಮಾನಿಗಳಿಗೆ ಆತಂಕ ಆಗೋದು ಕಾಮನ್. ಲೋ ಬಿ ಅಂದರೆ ಏನಾಗುತ್ತೆ ಅನ್ನೋದು ಗೊತ್ತಲ್ಲ. ಲೈಟಾಗಿ ತಲೆ ಸುತ್ತೋಕೆ ಶುರು ಆಗುತ್ತೆ, ಕಣ್ಣು ಕತ್ಲು ಕತ್ಲಾಗುತ್ತೆ, ಏನೂ ಕೆಲಸ ಮಾಡದೇ ಇದ್ರೂ ಸುಸ್ತಾಗೋಕೆ ಶುರು ಆಗುತ್ತೆ. ಕೆಲಸ ಮಾಡ್ತಾ ಇದ್ರೆ ಮಾಡೋಕೆ ಮನಸ್ಸಿದ್ರೂ ದೇಹ ಕೇಳ್ತಾ ಇರಲ್ಲ, ಸುಸ್ತು ಆಯಾಸ ಆಗ್ತಿರತ್ತೆ. ವಿನೋದ್ ಪ್ರಭಾಕರ್ಗೆ ಆಗಿದ್ದೂ ಅದೇ. ಕಣ್ಣು ಮಂಜಾಗ್ತಾ ಹೋಗುತ್ತೆ, ಹೊಟ್ಟೆನಲ್ಲಿ ಏನೋ ತುಳಸಿದಂಥ ಫೀಲ್ ಆಗುತ್ತೆ, ವಾಂತಿ ಆಗೋ ಫೀಲಿಂಗ್ ಬರುತ್ತೆ. ಏನೋ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದ ಮೇಲೆ ಗಮನ ಹರಿಸೋಕೆ, ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ. ಕನ್ಫ್ಯೂಸ್ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಆಗೋಕೆ ಶುರು ಆಗುತ್ತೆ. ಮನಸ್ಸು ಹೇಳ್ತಾ ಇರುತ್ತೆ, ಆದರೆ ಮನಸ್ಸಿನ ಮೆದುಳಿನ ಮಾತನ್ನ ದೇಹ ಕೇಳ್ತಾ ಇರಲ್ಲ. ವಿನೋದ್ ಪ್ರಭಾಕರ್ ಅವರಿಗೆ ಆಗಿದ್ದೂ ಅದೇ. ಇವೆಲ್ಲ ಲೋ ಬಿ ಕಾಣಿಸ್ಕೊಂಡಾಗ ಆಗೋ ಕಾಮನ್ ಲಕ್ಷಣಗಳು. ಚರ್ಮ ಕೂಲ್ ಆಗೋಕೆ ಶುರುವಾಗುತ್ತೆ. ಮನುಷ್ಯನ ದೇಹ ಒಂದಿಷ್ಟು ಬಿಸಿ ಇರಬೇಕು, ಆದರೆ ಲೋ ಬಿ ಆದಾಗ ಚರ್ಮ ಕೂಲ್ ಆಗುತ್ತೆ, ಉಸಿರಾಟ ಸ್ಪೀಡ್ ಆಗುತ್ತೆ. ನಾರ್ಮಲ್ ಆಗಿ ಉಸಿರಾಡ್ತಾ ಇದ್ದವರು ಬುಸ ಅಂತ ಏದುಸಿರು ಬಿಟ್ಟು ಉಸಿರಾಡೋಕೆ ಶುರು ಮಾಡ್ತಾರೆ. ಇದೆಲ್ಲ ಇದೆಯಲ್ಲ, ಅದು ಲೋ ಬಿ ಸೀರಿಯಸ್ ಹಂತಕ್ಕೆ ಹೋಗ್ತಾ ಇದೆ ಅನ್ನೋ ಲಕ್ಷಣ. ಇದೆಲ್ಲ ಆದ ನಂತರ ಪ್ರಜ್ಞೆ ತಪ್ಪುತ್ತೆ. ಪ್ರಜ್ಞೆ ತಪ್ಪೋ ಹಂತಕ್ಕೆ ಹೋಗಬಾರ್ದು. ವಿನೋದ್ ಪ್ರಭಾಕರ್ ಅವರು ಈ ಹಂತಕ್ಕೆ ಹೋಗೋಕೆ ಮೊದಲೇ ಅಲರ್ಟ್ ಆಗಿದ್ದಾರೆ. ಇಮ್ಮಿಡಿಯೇಟ್ ಪತ್ನಿ ನಿಶಾಗೆ ಹೇಳಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಂದ್ರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟ್ ಆಗಿ ಒಂಚೂರು ಹಾಸ್ಪಿಟಲ್ ಹೋಗೋಣ ಅಂತ ಅಂದ್ರು. ಈಗ ಬಂದು ಆಸ್ ಯೂಶುವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ. ಎಲ್ಲ ಟೆಸ್ಟ್ ನಾರ್ಮಲ್ ಆಗಿ ಬಂದಿದೆ. ಈಸ್ ಫೈನ್ ನೌ. ಈಗ ICU ಅಲ್ಲಿ ಇದ್ದು ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಬಟ್ ಈಸ್ ಗೆಟಿಂಗ್ ಬೆಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಬೆಂಗಳೂರಿನ ನಾಗರಭಾವಿಯಲ್ಲಿರೋ GM ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿನ ಡಾಕ್ಟರ್ಸ್ ಮೊದಲೇ ಪರಿಚಯ ಇದ್ದವರು. ವಿನೋದ್ ಕರ್ನಾಟಕದ ದೊಡ್ಡ ಸೆಲೆಬ್ರಿಟಿ ಹೀರೋ ಅನ್ನೋದು ಗೊತ್ತು. ತಕ್ಷಣ ಎಲ್ಲ ಚೆಕಪ್ ಮಾಡಿದ್ದಾರೆ. ಯಾವುದಕ್ಕೂ ಇರಲಿ ಅಂತ ICUನಲ್ಲಿ ಇರಿಸಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ಸಿನಿಮಾ ಇರಲಿ ಇಲ್ಲದೇ ಇರಲಿ ಡೈಲಿ ವರ್ಕೌಟ್ ಮಾಡ್ತಾರೆ. ಮೈಯನ್ನು ಕಬ್ಬಣದ ರೀತಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಅವರ ತಂದೆ ಟೈಗರ್ ಪ್ರಭಾಕರ್ ಅವರಿಂದ ಕಲಿತಿರೋದು ಬಿಡಿ. ಡೈಲಿ ಜಿಮ್ಗೆ ಹೋಗ್ತಾರೆ. ಜಿಮ್ಗೆ ಹೋಗೋಕೆ ಆಗ್ತಿಲ್ಲ ಅಂದರೆ ಮನೆಯಲ್ಲೇ ಒಂದು ಮಿನಿ ಜಿಮ್ ಸಿಸ್ಟಮ್ ಇದೆ, ಅದರಲ್ಲೇ ವರ್ಕೌಟ್ ಮಾಡ್ತಾರೆ. ಊಟದ ವಿಷಯದಲ್ಲಿ ಕಟ್ಟುನಿಟ್ಟಾಗಿದ್ದಾರೆ. ಸಕ್ಕರೆ ತಿನ್ನೋದಿಲ್ಲ, ಉಪ್ಪು ಕೂಡ ಎಷ್ಟು ಬೇಕೋ ಅಷ್ಟೇ. ಫುಲ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಜಂಕ್ ಫುಡ್, ಎಣ್ಣೆ ಹಾಕಿರೋ ಆಹಾರ, ಪಿಜ್ಜಾ, ಬರ್ಗರ್, ಬೋಂಡಾ, ಬಜ್ಜಿ, ಕಬಾಬ್, ಮಸಾಲ ಪುರಿ, ಪಾನಿಪುರಿ, ಹೀಗೆ ಯಾವುದೇ ಮಸಾಲ ಐಟಮ್ನ ಹತ್ತಿರಕ್ಕೂ ಬಿಟ್ಕೊಳ್ಳಲ್ಲ. ಮಾಡೋದು ಮೊದಲೇ ಆ್ಯಕ್ಷನ್ ಸಿನಿಮಾಗಳು. ಬಾಡಿ ಫಿಟ್ ಆಗಿರಬೇಕು, ಮೈ ನರ ಹುರಿಗಟ್ಟಿರಬೇಕು ಅಂತ ವರ್ಕೌಟ್ ಮಾಡ್ತಾನೇ ಇರ್ತಾರೆ. ಅಂತಹ ವಿನೋದ್ ಪ್ರಭಾಕರ್ ಅಡ್ಮಿಟ್ ಆಗೋಕೆ ಮುಂಚೆ ಕೂಡ ಇದನ್ನೆಲ್ಲ ರೊಟೀನ್ ಆಗಿಯೇ ಮಾಡಿದ್ರು. ಆದರೆ ಮಿಸ್ ಆಗಿದ್ದುದು ಒಂದೇ, ನಿದ್ದೆ ಕಡಿಮೆ ಆಗಿತ್ತು, ಟೆನ್ಷನ್ ಜಾಸ್ತಿ ಆಗಿತ್ತು. ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋರು ನಿದ್ದೆಯನ್ನು ಮಿಸ್ ಮಾಡೋ ಹಾಗಿಲ್ಲ. ವಿನೋದ್ ಪ್ರಭಾಕರ್ ಮಾಡೋ ವರ್ಕೌಟ್ ಅವರ ಜಿಮ್ ಬಾಡಿಗೆ ಮಿನಿಮಮ್ 8 ಗಂಟೆ ನಿದ್ದೆ ಮಾಡಬೇಕು. ದೇಹಕ್ಕೆ ಸರಿಯಾಗಿ ರೆಸ್ಟ್ ಕೊಡಲೇಬೇಕು. ದಿನಕ್ಕೆ 2-3 ಗಂಟೆ ಜಿಮ್ ವರ್ಕೌಟ್ ಮಾಡೋರು ತೂಕ ಎತ್ತೋದು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಮಸಲ್ ಹರಿದು ಹೋಗಿರ್ತವೆ. ಹಾಗೆ ಹರಿದು ಹೋದ ಮಸಲ್ಸ್ ಮತ್ತೆ ಶೇಪ್ಗೆ ಬರೋದು ನಿದ್ದೆ ಮಾಡೋ ಟೈಮಲ್ಲಿ. ನಿದ್ದೆ ಮಾಡೋವಾಗ ದೇಹದಲ್ಲಿ ಹ್ಯೂಮನ್ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಲ್ಲೂ ಡೀಪ್ ಸ್ಲೀಪ್ ಅಂದರೆ ಗಾಢ ನಿದ್ರೆಯಲ್ಲಿದ್ದಾಗಲೇ 75% HGH ರಿಲೀಸ್ ಆಗೋದು. ಹಾಗೆ ರಿಲೀಸ್ ಆಗೋ HGH ಅಂದರೆ ಹ್ಯೂಮನ್ ಗ್ರೋತ್ ಹಾರ್ಮೋನ್ ಖಾಲಿಯಾಗಿದ್ದ ಸ್ನಾಯುಗಳ ಶಕ್ತಿಯನ್ನು ರೀಇನ್ಸ್ಟಾಲ್ ಮಾಡುತ್ತೆ.
ನಿದ್ದೆ ಮಾಡಲಿಲ್ಲ ಅಂದರೆ ಜಿಮ್ ಮಾಡೋರಿಗೆ ಗಾಯ ಆಗೋದು ಗ್ಯಾರಂಟಿ. ವಿನೋದ್ ಪ್ರಭಾಕರ್ ಅವರಿಗೆ ಮಿಸ್ ಆಗಿದ್ದುದು ನಿದ್ದೆ. ಅವರ ಬಲರಾಮ ಸಿನಿಮಾ ರಿಲೀಸ್ ಆಗೋಕೆ ರೆಡಿಯಾಗಿದೆ. ರಿಲೀಸ್ ಡೇಟ್ ಕೂಡ ಘೋಷಣೆಯಾಗಿದೆ. ಅದೂ ಅಲ್ಲದೆ ಬಲರಾಮ ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ. 2002ರಲ್ಲಿ ದಿಲ್ ಸಿನಿಮಾದಿಂದ ಹೀರೋ ಆಗಿ ಎಂಟ್ರಿ ಕೊಟ್ಟ ವಿನೋದ್ ಪ್ರಭಾಕರ್ ಅವರಿಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕೇ ಇಲ್ಲ. ನವಗ್ರಹ ಹಿಟ್ ಆದರೂ ಹೀರೋ ಆಗಿದ್ದವರು ದರ್ಶನ್. ರಾಬರ್ಟ್ ಸಿನಿಮಾದಲ್ಲೂ ಅದೇ ಆಯಿತು. ಅವರೇ ಹೀರೋ ಆಗಿ ಒಂದು ರೇಂಜ್ಗೆ ಹಿಟ್ ಆಗಿರೋ ಸಿನಿಮಾ ಟೈಸನ್ ಒಂದೇ. ಲಾಸ್ಟ್ ಇಯರ್ ಮಾದೇವ ಸಿನಿಮಾ ಬಂದಿತ್ತಲ್ಲ, ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗ್ ಬೊಂಬಾಟ್ ಆಗಿತ್ತು. ಸಿನಿಮಾ ಒಂದು ರೇಂಜ್ಗೆ ಚೆನ್ನಾಗಿ ಹೋಯ್ತಾದ್ರೂ ಸೂಪರ್ ಡ್ಯೂಪರ್ ಹಿಟ್ ಆಗಲಿಲ್ಲ. ಆದರೆ ಮಾದೇವ ಸಿನಿಮಾಗೆ ಆ ಎಲ್ಲ ಕ್ವಾಲಿಟೀಸ್ ಇತ್ತು. ಸಿನಿಮಾ ನೋಡಿದವರೆಲ್ಲ ವಾವ್ ಸೂಪರ್ ಬಂದರು. ಬಟ್ ಮಾದೇವ ಸಿನಿಮಾಗೆ ಇನ್ನೂ ದೊಡ್ಡ ಹಿಟ್ಟಾಗೋ ಎಲ್ಲ ಆಪರ್ಚುನಿಟಿ ಅರ್ಹತೆ ಇದ್ವು. ಈಗ ಬರ್ತಿರೋದು ಬಲರಾಮನ ದಿನಗಳು. ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ. ಯಾವುದೇ ಹೀರೋಗೆ ಅದು ಮೈಲಿಗಲ್ಲು. ಹೀಗಾಗಿ ವಿನೋದ್ ಅವರು ರೆಸ್ಟ್ ಇಲ್ಲದೆ ಓಡಾಡ್ತಿದ್ದಾರೆ. ಸಿನಿಮಾನ ಪ್ರಚಾರ ಮಾಡ್ತಿದ್ದಾರೆ, ರೆಸ್ಟ್ ಮಾಡಿಲ್ಲ. ದಿನಕ್ಕೆ 8 ಗಂಟೆ ನಿದ್ದೆ ಮಾಡಬೇಕಾದ ವಿನೋದ್ ಜಸ್ಟ್ 2-3 ಗಂಟೆ ನಿದ್ದೆ ಮಾಡ್ತಿದ್ದಾರೆ. ಅದೆಲ್ಲದರ ಎಫೆಕ್ಟ್ ಸರಿಯಾಗಿ ಹೊಡೆದಿದೆ. ಲೋ BP ಆಗಿ ಆಸ್ಪತ್ರೆ ಸೇರಿದ್ದಾರೆ. ದೇವರು ದೊಡ್ಡವನು. ಸಿಗ್ನಲ್ ಕೊಡ್ತಿದ್ದಂಗೆ ವಿನೋದ್ ಮತ್ತು ಅವರ ಪತ್ನಿ ನಿಶಾ ಇಬ್ಬರು ಅಲರ್ಟ್ ಆಗಿದ್ದಾರೆ. ಹೀ ಈಸ್ ಫೈನ್.